ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಯಾವ ಹೋಮ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ಅಂದರೆ, ಸಾಕಷ್ಟು ಲೇಡೀಸ್ಗಳಿಗೆ ಮುಖದಲ್ಲಿ ಬಂಗ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ 2-3 ರೆಮಿಡೀಸ್ ಕೂಡ ಹಾಕಿದ್ದೀನಿ. ಸೊ ಇವತ್ತು ನಾನು ತೋರಿಸ್ತಿರೋ ರೆಮಿಡಿ ಬಂದು ನಿಜವಾಗ್ಲೂ ನಿಮಗೆ ಒಂದು ವಾರದಲ್ಲೇ ಆ ಬಂಗು ನಿಮ್ಮ ಮುಖದಲ್ಲಿ ಕಮ್ಮಿ ಆಗುತ್ತೆ. ನೀವು ಯೂಸ್ ಮಾಡ್ತಾ ನಿಮ್ಮ ಮುಖದಲ್ಲಿ ಆ ಬಂಗು ಮಾಯ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅಥವಾ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ನಾನಿವತ್ತು ಹೆಸರು ಕಾಳನ್ನ ಯೂಸ್ ಮಾಡ್ಕೊಂಡು ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾವು ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಜಾರ್ಗೆ ನಾನು 2 ಸ್ಪೂನಷ್ಟು ಹೆಸ್ರು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ರುಬ್ಕೋಬೇಕು. ಸೊ ನಾನಿಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಬೌಲ್ಗೆ 2-3 ಸ್ಪೂನ್ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ನೀವು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ನೀವು ಎತ್ತಿಟ್ಕೋಬೋದು ನೆಕ್ಸ್ಟ್ ಪ್ಯಾಕ್ಗೆ. ಸೊ ಮತ್ತೆ ನಾನು ಜಾರ್ಗೆ ಸೌತೆಕಾಯಿ ಪೀಸು ಮತ್ತು ಆಲೂಗೆಡ್ಡೆ ತುರಿದಿರೋದನ್ನ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಆಲೂಗೆಡ್ಡೆ ನೀವು ಕಟ್ ಮಾಡಿ ಕೂಡ ಹಾಕೋಬೋದು. ಇದನ್ನು ರುಬ್ಕೋಬೇಕು. ಇದನ್ನು ರುಬ್ಕೊಂಡು ಅದರ ರಸನ ನೀವು ತೆಗೆದಿಟ್ಕೋಬೇಕು. ಸೊ ಆ ರಸನ ನೀವು ಇದಕ್ಕೆ ಹೆಸ್ರು ಕಾಳ್ದು ಪೌಡರ್ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಎಷ್ಟು ಬೇಕು ಪ್ಯಾಕ್ಗೆ ಅಷ್ಟು ನೀವು ಹಾಕ್ಕೋಬೇಕು. 1 ಸ್ಪೂನ್ ಆಗಲಿ 2 ಸ್ಪೂನ್ ಆಗಲಿ, ಪ್ಯಾಕ್ ಯಾವ ರೀತಿ ಬೇಕು ನಿಮಗೆ, ಗಟ್ಟಿಗೆ ಬೇಕಾ ತೆಳುವಾಗಿ ಬೇಕಾ ನೋಡ್ಕೊಂಡು ಹಾಕ್ಕೋಬೇಕು. ಇದಕ್ಕೆ ಇವಾಗ ನಾನು 2 to 3 ಡ್ರಾಪ್ಸ್ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ, ಒಂದು 2-3 ಸ್ಪೂನ್ ಸಾಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಮಗೆ ಮತ್ತೆ ಆ ರಸ ಬೇಕು ಅನಿಸಿದ್ರೆ, ಗಟ್ಟಿ ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಪ್ಯಾಕ್ ರೆಡಿ ಇದೆ. ನಾನಿವಾಗ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಇದ್ರದ್ದು ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ. ಹೆಸರು ಕಾಳು ಬಂದು ತುಂಬ ಪ್ರೋಟೀನ್ ಇರೋ ಕಾಳು. ಇದನ್ನು ನೀವು ಸೇವಿಸೋದ್ರಿಂದನೂ ನಿಮ್ಮ ಬಾಡಿಲಿ ತುಂಬ ಪ್ರೋಟೀನ್ಸ್ ಬರುತ್ತೆ. ಹಾಗೆ ಒಳಗಡೆಯಿಂದ ನಿಮ್ಮ ಸ್ಕಿನ್ನ ಗ್ಲೋ ಕೊಡುತ್ತೆ. ಹಾಗೆ ಇದನ್ನು ಪೌಡರ್ನ ನೀವು ಪ್ಯಾಕ್ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ಬಂಗಂತೂ ನಿಜವಾಗ್ಲೂ ಕಮ್ಮಿ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಪಿಂಪಲ್ಸ್ ಆಗ್ತಿದ್ರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಹೆಸರು ಕಾಳು ಬಂದು ತಂಪು. ಸೊ ಕೆಲವ್ರಿಗೆ ಬಾಡಿಲಿ ಹೀಟ್ ಆಗೋದ್ರಿಂದನೂ ಪಿಂಪಲ್ಸ್ ಆಗ್ತಾ ಇರುತ್ತೆ. ಹಾಗೆ ಪಿಗ್ಮೆಂಟೇಷನ್ಸ್ ಆಗುತ್ತೆ, ಅಂದರೆ ಅಲ್ಲಲ್ಲಿ ಡಾರ್ಕ್ ಆಗಿ ಪ್ಯಾಚಸ್ ಆಗೋದು ಕೂಡ ಇರುತ್ತೆ. ಸೊ ಅದನ್ನು ಇದು ಕಮ್ಮಿ ಮಾಡುತ್ತೆ. ಇದನ್ನು ಫಸ್ಟು ಫೇಸ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ಫೇಸ್ನ ನೀಟಿಗೆ ಫೇಸ್ ವಾಶ್ ಮಾಡಿರಿ. ಫೇಸ್ ವಾಶ್ ಮಾಡಿದ್ಮೇಲೆ ಈ ಪ್ಯಾಕ್ನ ಅಪ್ಲೈ ಮಾಡಿ. ನಾನು ಈ ಹೆಸ್ರು ಕಾಳನ್ನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಅಪ್ಲೈ ಮಾಡಾದಮೇಲೆ ಸ್ಕ್ರಬ್ ಕೂಡ ಮಾಡ್ತೀನಿ. ಇದು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡಿ. ಸೊ ಇವಾಗ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಕೈನ ನೀರಿನಲ್ಲಿ ಒದ್ದೆ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡಬೇಕು. ಇಲ್ಲಿ ಒಂದು 2 to 3 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ರೆ ಸಾಕು. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ತಣ್ಣೀರಲ್ಲಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಫೇಸಲ್ಲಿರೋ ಬಂಗ್ನ ಹೋಗ್ಲಾಡ್ಸೋದಲ್ದೇ ನಿಮ್ಮ ಫೇಸ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಹಾಗೆ ಬ್ರೈಟ್ ಸ್ಕಿನ್ನ ಕೊಡುತ್ತೆ. ಇದು ವೀಕಲ್ಲಿ ನೀವು ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ಫಾಲೋ ಅಪ್ ಮಾಡಲೇಬೇಕು. ಆಗಲೇ ನಿಮಗೆ ರಿಸಲ್ಟ್ ಗೊತ್ತಾಗೋದು. ಆದಷ್ಟು ನೀವು ವಾರದಲ್ಲಿ 3 ಟೈಮ್ಸ್ ಆದರೂ ಯೂಸ್ ಮಾಡಲೇಬೇಕು ಇದ್ರ ರಿಸಲ್ಟ್ ಗೊತ್ತಾಗೋದಕ್ಕೆ. ಸೊ ಇವತ್ತಿನ ರೆಮಿಡಿ ಬಂದು ಇಷ್ಟೇ. ಇದು ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಹಾಗೆ ನೀವು ಏನಾದರೂ ಬಂಗಿದ್ರೆ ಇದನ್ನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋಸ್ ಹಾಕೋದು ನಿಮಗೆ ನೋಟಿಫಿಕೇಷನ್ಸಲ್ಲಿ ಗೊತ್ತಾಗುತ್ತೆ. ಸೊ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.